ನಮಸ್ತೆ ಸ್ನೇಹಿತರೆ, ಸ್ಪರ್ಧಾವಾಹಿನಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 2002ರಲ್ಲಿ ನಡೆದಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರ ಹಳೆಯ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡ್ತಿದ್ವಿ. ಈ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ 25 ಪ್ರಶ್ನೆಗಳನ್ನು ಚರ್ಚಿಸ್ತಿದ್ದೀವಿ. ಇದು ನಿಮ್ಮ ಮುಂಬರುವಂತಹ PSTR, GPSTR ಮತ್ತು HSTR ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತ ವಿಡಿಯೋ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲ ಪ್ರಶ್ನೆ, ಬಾಯ್ ಸ್ಕೌಟ್ ಸ್ಥಾಪಿಸಿದವರು ಯಾರು? ಅನಿ ಬೆಸೆಂಟ್, ಸುಭಾಷ್ ಚಂದ್ರ ಬೋಸ್, ಬೇಡನ್ ಪೋವೆಲ್, ವಿಲಿಯಂ ಬೆಂಟಿಕ್. ಈ ಆಯ್ಕೆಗಳಲ್ಲಿ ಬೇಡನ್ ಪೋವೆಲ್ ಅನ್ನೋದು ಸರಿಯಾದ ಉತ್ತರ. ಇವರು 1908ರಲ್ಲಿ ಬ್ರಿಟನ್ನಲ್ಲಿ ಸ್ಕೌಟ್ಸ್ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಆ ಮೂಲಕ ಯುವ ಜನರಲ್ಲಿ ಶಿಸ್ತು ಮತ್ತು ದೇಶಪ್ರೇಮವನ್ನು ಬೆಳೆಸುವಂಥ ಉದ್ದೇಶದಿಂದ ಈ ಒಂದು ಬಾಯ್ ಸ್ಕೌಟ್ಸನ್ನು ಸ್ಥಾಪನೆ ಮಾಡ್ತಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬೇಡನ್ ಪೋವೆಲ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ಮೊದಲ ಆಧುನಿಕ ಒಲಿಂಪಿಕ್ ಪಂದ್ಯ ನಡೆದ ಸ್ಥಳ? ಅಥೆನ್ಸ್, ಪ್ಯಾರಿಸ್, ಮ್ಯಾಡ್ರಿಡ್, ಮಾಸ್ಕೋ. ಈ 4 ಆಯ್ಕೆಗಳಲ್ಲಿ ಅಥೆನ್ಸ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟವು 1896ರಲ್ಲಿ ಗ್ರೀಸ್ ದೇಶದ ಅಥೆನ್ಸ್ ಅನ್ನೋ ಒಂದು ನಗರದಲ್ಲಿ ನಡೀತದೆ. ಇಲ್ಲಿಂದ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟಗಳು ಶುರುವಾಯಿತು ಅಂತ ಹೇಳ್ಬೋದು, 1896ರಿಂದ. ಮುಂದಿನ ಪ್ರಶ್ನೆ, ಕರ್ಣಂ ಮಲ್ಲೇಶ್ವರಿಗೆ ಒಲಿಂಪಿಕ್ ಪ್ರಶಸ್ತಿ ದೊರೆತ ಕ್ರೀಡೆ? ಅಥ್ಲೆಟಿಕ್ಸ್, ವೇಟ್ ಲಿಫ್ಟಿಂಗ್, ಶಾರ್ಟ್ ಪುಟ್, ಶೂಟಿಂಗ್. ಈ 4 ಆಯ್ಕೆಗಳಲ್ಲಿ ವೇಟ್ ಲಿಫ್ಟಿಂಗ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಸಿಡ್ನಿ ಒಲಿಂಪಿಕ್ ಅಲ್ಲಿ ಇವರು ಈ ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಕಂಚಿನ ಪದಕವನ್ನು ಗೆಲ್ತಾರೆ. ಆ ಮೂಲಕ ಇವರು ಒಲಿಂಪಿಕ್ ಪದಕವನ್ನು ಗೆದ್ದಂಥ ಭಾರತದ ಮೊದಲ ಮಹಿಳೆ ಎನ್ನುವ ಹೆಗ್ಗಳಿಕೆಯನ್ನು ಪಡೆದುಕೊಳ್ತಾರೆ. ಮುಂದಿನ ಪ್ರಶ್ನೆ, ಭಾರತದ ಅಮರ್ತ್ಯ ಸೇನ್ ರವರಿಗೆ ನೊಬೆಲ್ ಪಾರಿತೋಷಕ ದೊರೆತ ಕ್ಷೇತ್ರ? ಅರ್ಥಶಾಸ್ತ್ರ, ವೈದ್ಯಕೀಯ ಶಾಸ್ತ್ರ, ಜೀವಶಾಸ್ತ್ರ, ಶಾಂತಿ. ಈ 4 ಆಯ್ಕೆಗಳಲ್ಲಿ ಅರ್ಥಶಾಸ್ತ್ರ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇವರಿಗೆ 1998ರಲ್ಲಿ ಕಲ್ಯಾಣ ಅರ್ಥಶಾಸ್ತ್ರದಲ್ಲಿ ಮಾಡಿದಂಥ ಕೊಡುಗೆಗಾಗಿ ಈ ನೊಬೆಲ್ ಪುರಸ್ಕಾರವನ್ನು ಕೊಡ್ತಾರೆ. ಸೊ ಇದಾದ ನಂತರ 1999ರಲ್ಲಿ ಇವರಿಗೆ ಭಾರತ ರತ್ನ ಪುರಸ್ಕಾರವೂ ಕೂಡ ದೊರೆತಿರುವುದನ್ನು ನಾವು ನೋಡ್ಬೋದು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿದ್ದವರು? ಕರುಣಾಕರನ್, ಕೆಂಗಲ್ ಹನುಮಂತಯ್ಯ, ಜಯಲಲಿತಾ, ಜ್ಯೋತಿ ಬಸು. ಈ 4 ಆಯ್ಕೆಗಳಲ್ಲಿ ಜ್ಯೋತಿ ಬಸು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿದ್ದಂಥ ಜ್ಯೋತಿ ಬಸುರವರು ದೀರ್ಘಕಾಲ ಸೇವೆ ಸಲ್ಲಿಸುವ ಮೂಲಕ ದೀರ್ಘಾವಧಿಯ ಮುಖ್ಯಮಂತ್ರಿ ಅನ್ನೋ ಒಂದು ಹೆಗ್ಗಳಿಕೆಯನ್ನು ಪಡ್ಕೊಂಡಿದ್ರು. ಈ ಪ್ರಸ್ತುತ ಈ ದಾಖಲೆಯನ್ನ ಪವನ್ ಕುಮಾರ್ ಚಾಮ್ಲಿಂಗ್ ಅನ್ನೋಂಥವ್ರು ಮುರಿದಿರುವಂಥದ್ದು. ಅಂದರೆ ಪ್ರಸ್ತುತ ದೀರ್ಘಕಾಲದ ಮುಖ್ಯಮಂತ್ರಿ ಯಾರು ಅಂತಂದ್ರೆ ಪವನ್ ಕುಮಾರ್ ಚಾಮ್ಲಿಂಗ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ಅರವಿಂದೋ ಆಶ್ರಮ ಇರುವಂಥ ಸ್ಥಳ? ಕಲ್ಕತ್ತಾ, ಪೂನಾ, ಪಾಂಡಿಚೇರಿ, ಅಡ್ಯಾರ್ ಅನ್ನೋದು 4 ಆಯ್ಕೆಗಳು. ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಪಾಂಡಿಚೇರಿ. ಶ್ರೀ ಅರವಿಂದ್ ಘೋಷ್ ರವರು ಪಾಂಡಿಚೇರಿ ಅಥವಾ ಪುದುಚೇರಿಯಲ್ಲಿ ತಮ್ಮ ಆಶ್ರಮವನ್ನು ಸ್ಥಾಪಿಸಿದರು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಿಸುವಂಥ ತಾರೀಕು? ಸೆಪ್ಟೆಂಬರ್ 8, ಸೆಪ್ಟೆಂಬರ್ 5, ಮಾರ್ಚ್ 6, ಜನವರಿ 30. ಈ ಆಯ್ಕೆಗಳಲ್ಲಿ ಸೆಪ್ಟೆಂಬರ್ 8 ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಸಾಕ್ಷರತೆಯ ಮಹತ್ವವನ್ನು ಸಾರೋಕ್ಕೋಸ್ಕರ ಯುನೆಸ್ಕೋ ಪ್ರತಿ ವರ್ಷ ಸೆಪ್ಟೆಂಬರ್ 8 ಸಾಕ್ಷರತೆಯ ದಿನ ಅಂದರೆ ಅಂತಾರಾಷ್ಟ್ರೀಯ ಸಾಕ್ಷರತೆ ದಿನ ಅಂತ ಆಚರಣೆ ಮಾಡ್ತಿರೋದನ್ನ ನಾವು ನೋಡ್ಬೋದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ವಿಧ್ವಂಸಕರು ಆಕ್ರಮಣ ಮಾಡಿದಂಥ ಪೆಂಟಗನ್ ಇರುವ ಸ್ಥಳ? ಇದು 2002ನೇ ಒಂದು ಪ್ರಚಲಿತ ಘಟನೆ ಆಗ್ತದೆ. ಆದರೂ ಕೂಡ ಈ ಪ್ರಶ್ನೆಯನ್ನು ನಾವು ಡಿಸ್ಕಸ್ ಮಾಡೋಣ. ಆಯ್ಕೆಗಳನ್ನು ನೋಡ್ತಾ ಹೋದರೆ ನ್ಯೂಯಾರ್ಕ್, ನ್ಯೂಜೆರ್ಸಿ, ಚಿಕಾಗೋ, ವಾಷಿಂಗ್ಟನ್. ಈ ಆಯ್ಕೆಗಳಲ್ಲಿ ವಾಷಿಂಗ್ಟನ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಅಮೆರಿಕದ ರಕ್ಷಣಾ ಇಲಾಖೆಯ ಕೇಂದ್ರ ಕಚೇರಿಯಾದಂತಹ
ಪೆಂಟಗನ್ ಅನ್ನೋ ಒಂದು ಪ್ರದೇಶದ ಮೇಲೆ, ಅಂದರೆ ಅದು ವಾಷಿಂಗ್ಟನ್ ಡಿ ಸಿಯಲ್ಲಿರುವಂಥ ಪ್ರದೇಶದ ಮೇಲೆ ಈ ಒಂದು ಆಕ್ರಮಣ ನಡೆದಿರುವಂಥದ್ದು. ಮುಂದೆ ಪ್ರಶ್ನೆ, ಫ್ರಾನ್ಸ್ ಕ್ರಾಂತಿಯು ಆರಂಭವಾದ ವರ್ಷ 1780, 1776, 1717, 1789. ಈ ಆಯ್ಕೆಗಳಲ್ಲಿ ಫ್ರಾನ್ಸ್ ಕ್ರಾಂತಿಯು ಆರಂಭವಾದ ವರ್ಷ 1789 ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಎಂಬ ಘೋಷಣೆಯೊಂದಿಗೆ 1789ರಲ್ಲಿ ಈ ಒಂದು ಫ್ರೆಂಚ್ ಕ್ರಾಂತಿ ಆರಂಭವಾಗಿರುವುದನ್ನು ನಾವು ಇತಿಹಾಸದ ಪುಟದಲ್ಲಿ ನೋಡ್ಬೋದು. ಮುಂದಿನ ಪ್ರಶ್ನೆ, ಮೊಟ್ಟ ಮೊದಲಿಗೆ ಭಾರತದಲ್ಲಿ ಬಂದು ನೆಲೆಸಿದ ಯುರೋಪಿಯನ್ನರು ಇಂಗ್ಲಿಷರು, ಡಚ್ಚರು, ಪೋರ್ಚುಗೀಸರು, ಫ್ರೆಂಚರು. ಈ 4 ಯುರೋಪಿಯನ್ನರಲ್ಲಿ ಮೊದಲು ಭಾರತಕ್ಕೆ ಬಂದಂಥವರು ಪೋರ್ಚುಗೀಸರು. ನೋಡಿ, ಇವರು 1498ರಲ್ಲಿ ಅಂದರೆ ವಾಸ್ಕೋಡ ಗಾಮ ಭಾರತದ ಕ್ಯಾಲಿಕಟ್ಗೆ ಬಂದು ತಲುಪ್ತಾನೆ. ಆ ಮೂಲಕ ಭಾರತಕ್ಕೆ ಬಂದಂಥ ಮೊದಲ ಯುರೋಪಿಯರು ಪೋರ್ಚುಗೀಸರಾಗ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಪೋರ್ಚುಗೀಸರು. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರುವಂಥ ಸ್ಥಳ ಪ್ಯಾರಿಸ್, ವಾಷಿಂಗ್ಟನ್, ಜಿನೇವಾ, ಹೇಗ್. ಈ 4 ಆಯ್ಕೆಗಳಲ್ಲಿ ಹೇಗ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೆದರ್ಲ್ಯಾಂಡಿನಲ್ಲಿರುವಂಥ ಹೇಗ್ ಅನ್ನೋ ನಗರದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರುವಂಥದ್ದನ್ನು ನೋಡ್ಬೋದು. ನೋಡಿ, ಇವೆಲ್ಲ ಕೂಡ ತುಂಬ ಸರಳವಾದ ಪ್ರಶ್ನೆಗಳು. ಇದು 2002ನೇ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ತುಂಬ ಸರಳವಾಗಿದೆ. ಆದರೆ ಈಗ ನಡೆಯುವಂಥ ಪ್ರಶ್ನೆಗಳು ಇಷ್ಟು ಸರಳವಾಗಿರೋದಿಲ್ಲ. ಆದರೂ ಕೂಡ ನಾವು ಆ ಪ್ರಶ್ನೆಯ ಒಂದು ಸ್ವರೂಪವನ್ನು ಅರ್ಥ ಮಾಡ್ಕೊಂಡಾಗ ನಾವು ಮುಂದಿನ ಪ್ರಿಪರೇಷನ್ನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ, ಭಾರತದ ಪ್ರಸ್ತುತ ವಿದೇಶಾಂಗ ಸಚಿವರು. ಇದು 2002ರಲ್ಲಿ ಆ ಪತ್ರಿಕೆಯಲ್ಲಿ ಇದ್ದಂಥ ಆಯ್ಕೆಗಳಿವು. ಯಶವಂತ್ ಸಿನ್ಹಾ, ಪ್ರಮೋದ್ ಮಹಾರಾಜ್, ಜಶ್ವಂತ್ ಸಿಂಗ್, LK ಅಡ್ವಾಣಿ. ಈ 4 ಆಯ್ಕೆಗಳಲ್ಲಿ ಜಶ್ವಂತ್ ಸಿಂಗ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಅಂದರೆ 2002ರಲ್ಲಿದ್ದಂಥ ವಿದೇಶಾಂಗ ಸಚಿವರು ಇವರು. ಪ್ರೆಸೆಂಟ್ ಯಾರಿದ್ದಾರೆ ಅಂತಂದರೆ ಎಸ್ ಜೈಶಂಕರ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನಮಗೆ ಈ ಪ್ರೆಸೆಂಟ್ ಇರುವಂಥದ್ದು ಅತಿ ಮುಖ್ಯ ಆಗ್ತದೆ. ಸೊ ಹಾಗಾಗಿ ಈಗಿರುವಂಥ ವಿದೇಶಾಂಗ ಸಚಿವರು ಯಾರು ಅಂತಂದರೆ ಎಸ್ ಜಯಶಂಕರ್. ಮುಂದಿನ ಪ್ರಶ್ನೆ, ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಪ್ರಖ್ಯಾತಿ ಹೊಂದಿರುವಂಥ ರಾಜ್ಯ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು. ಈ 4 ಆಯ್ಕೆಗಳಲ್ಲಿ ಕರ್ನಾಟಕ ಅನ್ನೋದು ಸರಿಯಾದ ಉತ್ತರ. ಕರ್ನಾಟಕದ ರಾಜಧಾನಿಯಾದಂಥ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಏನಕ್ಕೆ ಅಂತಂದರೆ ಭಾರತದ ಮಾಹಿತಿ ತಂತ್ರಜ್ಞಾನದ ಹಬ್ ಆಗಿರೋದ್ರಿಂದ ಇದಕ್ಕೆ ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರೆಯುವಂಥದ್ದು. ಮುಂದಿನ ಪ್ರಶ್ನೆ, ದಿ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕವನ್ನು ಬರೆದವರು ಗಾಂಧೀಜಿ, ಜಾರ್ಜ್ ಆರ್ವೆಲ್, ಜವಾಹರ್ಲಾಲ್ ನೆಹರು, ರವೀಂದ್ರನಾಥ್ ಟ್ಯಾಗೋರ್. ಈ 4 ಆಯ್ಕೆಗಳಲ್ಲಿ ಜವಾಹರ್ಲಾಲ್ ನೆಹರು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಭಾರತದ ಮೊದಲ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರೂರವರು ಈ ಒಂದು ಪುಸ್ತಕವನ್ನು ಜೈಲಿನಲ್ಲಿದ್ದಾಗ ಬರೆದಿರುವಂಥದ್ದು. ಯಾವುದು? ದಿ ಡಿಸ್ಕವರಿ ಆಫ್ ಇಂಡಿಯಾ ಅನ್ನೋ ಪುಸ್ತಕವನ್ನು ಬರೆದವರು ಯಾರು ಅಂತಂದರೆ ಜವಾಹರ್ಲಾಲ್ ನೆಹರು. ಮುಂದಿನ ಪ್ರಶ್ನೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗುವ ಶಕ್ತಿಯ ಮೂಲ ನೀರು, ಸೂರ್ಯನ ಬೆಳಕು, ಪತ್ರಹರಿತು, ಇಂಗಾಲದ ಡೈಆಕ್ಸೈಡ್. ಸ್ನೇಹಿತರೆ, ನಾವು ಸರಿಯಾಗಿ ಆಯ್ಕೆಗಳನ್ನು ನೋಡಿದರೆ ಈ 4 ಕೂಡ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬೇಕಾಗಿರುವಂಥದ್ದು. ಅಂದರೆ ನೀರು ಬೇಕು, ಸೂರ್ಯನ ಬೆಳಕು ಬೇಕು, ಪತ್ರಹರಿತು ಬೇಕು, ಇಂಗಾಲದ ಡೈಆಕ್ಸೈಡ್ ಬೇಕು. ಆದರೆ ನಾವು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಈ ಒಂದು ಕ್ರಿಯೆಗೆ ಬೇಕಾಗುವಂಥ ಶಕ್ತಿಯನ್ನು ಕೊಡುವಂಥ ಮೂಲ ಯಾವುದು ಅಂತ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೂರ್ಯನ ಬೆಳಕು ಅಂತ ಆಗ್ತದೆ. ಸೂರ್ಯನ ಬೆಳಕು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮಾಡಲಿಕ್ಕೆ ಶಕ್ತಿಯನ್ನು ಕೊಡುವಂಥದ್ದು. ಮುಂದಿನ ಪ್ರಶ್ನೆ, ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವ ಅನಾರೋಗ್ಯ ಬೆರಿ, ರಿಕೆಟ್ಸ್, ರಾತ್ರಿ ಕುರುಡುತನ, ಸ್ಕರ್ವಿ. ಈ ಆಯ್ಕೆಗಳಲ್ಲಿ ಸ್ಕರ್ವಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ವಿಟಮಿನ್ ಸಿ ಕೊರತೆಯಿಂದ ಹಲ್ಲು ಮತ್ತು ಒಸಡುಗಳಿಗೆ ಸಂಬಂಧಿಸಿದಂಥ ಸ್ಕರ್ವಿ ರೋಗ ಬರುವಂಥದ್ದು. ಹಾಗಾದರೆ ಸ್ನೇಹಿತರೆ, ವಿಟಮಿನ್ ಎ, ಬಿ, ಡಿ ಇವುಗಳ ಕೊರತೆಯಿಂದ ಬರುವಂಥ ರೋಗಗಳು ಯಾವುದ್ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಮುಂದಿನ ಪ್ರಶ್ನೆ, ಟೆಲಿಫೋನ್ ಕಂಡುಹಿಡಿದಂತಹ ವಿಜ್ಞಾನಿ ಗ್ರಹಾಂ ಬೆಲ್, ಸ್ಯಾಮ್ಯುಯಲ್ ಮೋರ್ಸ್, ಜೋಸೆಫ್ ಹೆನ್ರಿ, ವಿಲಿಯಂ ಹುಕ್. ಈ 4 ಆಯ್ಕೆಗಳಲ್ಲಿ ಟೆಲಿಫೋನನ್ನು ಕಂಡುಹಿಡಿದಂಥವರು ಗ್ರಹಾಂ ಬೆಲ್ ಅನ್ನುವಂಥ ವಿಜ್ಞಾನಿ. ನೋಡಿ, ಗ್ರಹಾಂ ಬೆಲ್ ರವರು 1876ರಲ್ಲಿ ಟೆಲಿಫೋನನ್ನು ಆವಿಷ್ಕಾರ ಮಾಡ್ತಾರೆ. ಮುಂದಿನ ಪ್ರಶ್ನೆ,
ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಆಕಾಶಕಾಯಗಳ ಅಧ್ಯಯನ ಸಂಬಂಧಿಸಿದೆ? ಜ್ಯೋತಿಷಾಸ್ತ್ರ, ಖಗೋಳಶಾಸ್ತ್ರ, ಭೂವಿಜ್ಞಾನ, ಜ್ಯೋತಿ ಭೌತ ವಿಜ್ಞಾನ. ಈ 4 ಆಯ್ಕೆಗಳಲ್ಲಿ ಆಕಾಶಕಾಯಗಳ ಅಧ್ಯಯನಕ್ಕೆ ಸಂಬಂಧಿಸಿರುವಂಥದ್ದು ಖಗೋಳಶಾಸ್ತ್ರ. ನೋಡಿ, ಗ್ರಹಗಳ, ನಕ್ಷತ್ರಗಳ ಮತ್ತು ವಿಶ್ವದ ಬಗ್ಗೆ ಅಧ್ಯಯನ ಮಾಡುವಂಥ ವೈಜ್ಞಾನಿಕ ಒಂದು ಅಧ್ಯಯನವನ್ನು ನಾವು ಖಗೋಳಶಾಸ್ತ್ರ ಅಂತ ಕರಿತೀವಿ. ಖಗೋಳಶಾಸ್ತ್ರ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರವಾಹವನ್ನು ಅಳೆಯುವ ಮಾಪನ ಯಂತ್ರ? ಅಲ್ಟಿಮೀಟರ್, ಇಲೆಕ್ಟ್ರೋಸ್ಕೋಪ್, ಅನಿಮೋಮೀಟರ್, ಗ್ಯಾಲ್ವನೋಮೀಟರ್. ಈ 4 ಆಯ್ಕೆಗಳಲ್ಲಿ ಗ್ಯಾಲ್ವನೋಮೀಟರ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಈ ಗ್ಯಾಲ್ವನೋಮೀಟರ್ ಸಹಾಯದಿಂದ ವಿದ್ಯುತ್ ಪ್ರವಾಹವನ್ನು ಅಳೆಯುವಂಥದ್ದು. ವಿದ್ಯುತ್ ಪ್ರವಾಹದ ಅಸ್ತಿತ್ವ ಮತ್ತು ದಿಕ್ಕನ್ನು ಪತ್ತೆ ಹಚ್ಚಲು ಗ್ಯಾಲ್ವನೋಮೀಟರ್ ಅನ್ನು ಬಳಸುವಂಥದ್ದು. ಮುಂದಿನ ಪ್ರಶ್ನೆ, ಜೈವಿಕ ವಿಕಾಸದ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು? ಚಾರ್ಲ್ಸ್ ಡಾರ್ವಿನ್, ಮಂಡಲ್, ಲೆಮಾರ್ಕ್, ಲಿನಿಯಸ್. ಈ 4 ಆಯ್ಕೆಗಳಲ್ಲಿ ಚಾರ್ಲ್ಸ್ ಡಾರ್ವಿನ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಡಾರ್ವಿನ್ ರವರು ನೈಸರ್ಗಿಕ ಆಯ್ಕೆ ಸಿದ್ಧಾಂತದ ಮೂಲಕ ವಿಕಾಸವಾದವನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ರು. ಮುಂದಿನ ಪ್ರಶ್ನೆ, ಕ್ಷಯರೋಗವು ದೇಹದ ಯಾವ ಅಂಗಕ್ಕೆ ತುತ್ತಾಗುತ್ತದೆ? ಪಿತ್ತಜನಕ ಅಂಗ, ಉದರ, ಹೃದಯ, ಶ್ವಾಸಕೋಶ. ಈ 4 ಆಯ್ಕೆಗಳಲ್ಲಿ ಶ್ವಾಸಕೋಶ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಕ್ಷಯರೋಗ ಅಥವಾ TB ಕಾಯಿಲೆ ಅಂತ ಕರಿತೀವಿ. ಈ ರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಹರಡುವಂಥದ್ದು. ಇದು ಶ್ವಾಸಕೋಶದ ಮೇಲೆ ಪರಿಣಾಮವನ್ನು ಬೀರುವಂಥದ್ದು. ಮುಂದಿನ ಪ್ರಶ್ನೆ, ದ್ವಿದಳ ಧಾನ್ಯಗಳಲ್ಲಿ ಇದು ಯಥೇಚ್ಛವಾಗಿರುತ್ತದೆ? ಎಣ್ಣೆ, ವಿಟಮಿನ್, ಪಿಷ್ಟ, ಪ್ರೋಟೀನ್. ಈ ಆಯ್ಕೆಗಳಲ್ಲಿ ಪ್ರೋಟೀನ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಬೇಳೆಕಾಳುಗಳು ಅಥವಾ ದ್ವಿದಳ ಧಾನ್ಯಗಳಲ್ಲಿ ಪ್ರೋಟೀನ್ ಅಧಿಕವಾಗಿರುವಂಥದ್ದನ್ನು ನೋಡ್ಬೋದು. ಮುಂದಿನ ಪ್ರಶ್ನೆ, ಗಳಗಂಡ ಕಾಯಿಲೆಯು ಈ ಕೆಳಗಿನ ಕೊರತೆಯಿಂದ ಉಂಟಾಗುತ್ತದೆ? ಆಯ್ಕೆಗಳು ಕಬ್ಬಿಣ, ಕ್ಯಾಲ್ಸಿಯಂ, ಸೋಡಿಯಂ, ಅಯೋಡಿನ್. ಇದಕ್ಕೆ ಸರಿಯಾದ ಉತ್ತರ ಅಯೋಡಿನ್ ಅನ್ನೋದು ಆಗ್ತದೆ. ಆಹಾರದಲ್ಲಿ ಅಯೋಡಿನ್ ಕೊರತೆಯಿಂದಾಗಿ ಈ ಥೈರಾಯ್ಡ್ ಗ್ರಂಥಿಯಲ್ಲಿ ಊದಿಕೊಳ್ಳುವಂಥದ್ದನ್ನು ನೋಡ್ತೀವಿ. ಇದನ್ನು ನಾವು ಗಳಗಂಡ ರೋಗ ಅಂತ ಕರಿತೀವಿ. ಗಳಗಂಡ ರೋಗ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಇದು ಥಾಯ್ಲೆಂಡ್ ದೇಶದ ನಾಣ್ಯದ ಹೆಸರು? ರೂಪಾಯಿ, ಪಿಸೋ, ಬಹಟ್, ಡಾಲರ್. ಈ ಆಯ್ಕೆಗಳಲ್ಲಿ ಥೈಲ್ಯಾಂಡ್ ದೇಶದ ನಾಣ್ಯದ ಹೆಸರು ಬಹಟ್ ಅನ್ನೋದಾಗ್ತದೆ. ಥೈಲ್ಯಾಂಡ್ ದೇಶದ ಅಧಿಕೃತ ಕರೆನ್ಸಿ ಥಾಯ್ ಬಹಟ್ ಅನ್ನೋದು ಸರಿಯಾದ ಉತ್ತರ. ಸ್ನೇಹಿತರೆ, ಇಲ್ಲಿಯ ತನಕ ನಾವು 2002ನೇ ಪ್ರಾಥಮಿಕ ಶಾಲಾ ಶಿಕ್ಷಕರ ಪರೀಕ್ಷೆಗೆ ನಡೆದಂತಹ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡಿದೋ. ಸುಮಾರು 25 ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಇದೇ ರೀತಿಯ ತರಗತಿಗಳು ನಿರಂತರವಾಗಿ ಬರ್ತಾ ಹೋಗ್ತವೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.